ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಐಪಿಎಸ್ ಅಧಿಕಾರಿಯೊಬ್ಬರಿಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಐಪಿಎಸ್ ಅಧಿಕಾರಿಯ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದಿವೆ. ಕೆಳ ಹಂತದ ಆಫೀಸರ್ಸ್ಗೆ ಕಿರುಕುಳ ಕೊಡ್ತಾ ಇದ್ರ ಹಾಗಾದ್ರೆ ಐಪಿಎಸ್ ಅಧಿಕಾರಿ ಅನ್ನುವಂತ ಪ್ರಶ್ನೆ ಅನುಮಾನಗಳು ಹುಟ್ಕೊಳ್ತಾ ಇದೆ. ಕಾರಣ ಗಂಭೀರ ಆರೋಪಗಳೇ ಇದೆ. ಕಂಪ್ಲೇಂಟ್ ಕೂಡ ರೈಸ್ ಆಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಐಪಿಎಸ್ ಅಧಿಕಾರಿಯೊಬ್ಬರಿಗೆ ಸಂಬಂಧಪಟ್ಟಂತ ಸುದ್ದಿ. ಕೆಳ ಹಂತದ ಆಫೀಸರ್ಗೆ ಕಿರುಕುಳ ಕೊಟ್ರ ಐಪಿಎಸ್ ಅಧಿಕಾರಿ ವಿರುದ್ಧವೇ ಸಾಲು ಸಾಲು ಆರೋಪ. ಐಪಿಎಸ್ ಅಧಿಕಾರಿ ವಿರುದ್ಧ ಡಿಜಿಪಿಗೆ ದೂರು ನೀಡಿದಂತ ಎಸ್ಪಿ ಐಪಿಎಸ್ ಅಧಿಕಾರಿಯ ಕರ್ಮಕಾಂಡ ಬಯಲು ಮಾಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಕರ್ಮಕಾಂಡ ಬಯಲು ಮಾಡೋದಕ್ಕೆ ಕಾಲಾವಕಾಶ ಬೇಕು ನನಗೆ ಅಂತ ಎಸ್ಪಿ ಕೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅದರದ್ದೇ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಐಪಿಎಸ್ ಅಧಿಕಾರಿಯ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದು. ಕರ್ಮಕಾಂಡ ಬಯಲು ಮಾಡೋದಕ್ಕೆ ಅಂತ ಒಂದಷ್ಟು ಕಾಲಾವಕಾಶ ಕೇಳಿದ್ದಾರೆ. ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ. ಕನ್ನಡಿಗ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರಂತೆ ಅಂತ ಆರೋಪ ಕೇಳಿಬಂದಿದೆ. ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕನ್ನಡಿಗ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಡ್ತಿದ್ದಾರಂತೆ. ಅಧಿಕಾರಿಗಳಿಗೆ ಮಾನಸಿಕ ಕಿರುಕುಳ ಕೊಟ್ಟು ದರ್ಪ ತೋರಿರುವಂತಹ ಆರೋಪ ಕೇಳಿಬಂದಿರೋದು. ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದ್ದು. ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಡಿಜಿಪಿಗೆ ಒಂದು ಕಂಪ್ಲೇಂಟ್ ಕೂಡ ದೂರು ಹೋಗಿದೆ. ಡಿಜಿ ಕಚೇರಿ ತಲುಪಿದಂತ ದೂರಿನ ಪ್ರತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. 30 ನಿಮಿಷ ಟೈಮ್ ಕೊಡಿ ನನಗೆ, ನಾನು ಅವರ ಕರ್ಮಕಾಂಡವನ್ನ ಬಯಲು ಮಾಡ್ತೀನಿ ಅಂತ ಹೇಳಿದ್ದಾರೆ ಎಸ್ಪಿ. ಅವರ ಕರ್ಮಕಾಂಡ ಬಯಲು ಮಾಡೋದಕ್ಕೆ ಕಾಲಾವಕಾಶ ಕೋರಿದ್ದಾರೆ ಎಸ್ಪಿ. ಪೊಲೀಸ್ ಇಲಾಖೆಯಲ್ಲಿ ಸಂಚಲನ ಮೂಡಿಸಿದಂತ ಡಿಜಿಪಿಗೆ ಬರೆದ ಈ ಪತ್ರ
ನಿಮಗಷ್ಟೇ ಅಲ್ಲ, ಈ ವಿಷಯವನ್ನ ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಗಮನಕ್ಕೂ ತರಬೇಕು. ನಾನು ಸಿಎಂ ಮತ್ತು ಗೃಹ ಸಚಿವರ ಸಮಕ್ಷಮದಲ್ಲಿ ಕರ್ಮಕಾಂಡ ಬಯಲು ಮಾಡಬೇಕು ಅಂತ ಎಸ್ಪಿ ಮನವಿ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಸಮಯ ಬೇಕು ನನಗೆ ಅರ್ಧ ಗಂಟೆ ಅಂತ ಡಿಜಿಪಿ ಸಲೀಂ ಅವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಸ್ಪಿ. ಹಾಗಾದ್ರೆ ನಿಜಕ್ಕೂ ಎಸ್ಪಿ ಮಾಡ್ತಾ ಇರುವಂತ ಈ ಆರೋಪಗಳೆಲ್ಲವೂ ಕೂಡ ನಿಜಾನಾ? IPS ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಅವರ ವಿರುದ್ಧ ಕೇಳ್ಬಂದಿರುವಂತ ಆರೋಪಗಳು ಅಂದ್ರೆ ಕನ್ನಡಿಗ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಾರಂತೆ, ಕಿರುಕುಳ ಕೊಡ್ತಾ ಇದ್ದಾರಂತೆ. ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರವನ್ನು ನಾನು ಕರ್ಮಕಾಂಡವನ್ನ ಬಯಲು ಮಾಡ್ತೀನಿ ಅಂತ ಎಸ್ಪಿ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದ ಪ್ರತಿಯನ್ನು ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸಬಹುದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್. ಸುಧೀರ್ ಕುಮಾರ್ ರೆಡ್ಡಿಯ ವಿರುದ್ಧ ಕೇಳ್ಬಂದಿರುವಂತ ಗಂಭೀರ ಆರೋಪಗಳು ಇದೆಲ್ಲವೂ ಕೂಡ ನಿಜಾನ? ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಅರ್ಧ ಗಂಟೆ ಟೈಮ್ ಬೇಕು ಅಂತ ಕೇಳಿರುವಂತ ಎಸ್ಪಿಗೆ ಸಮಯ ಸಿಗುತ್ತಾ? ಸೌಖ್ಯ, ಇದೊಂದು ಪೊಲೀಸ್ ಇಲಾಖೆ ನಡೆದಿರುವಂತ ಒಂದು ಶೀತಲ ಸಮರದ ಒಂದು ಕಥೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಕಿರಿಯ ಅಧಿಕಾರಿಗಳು ಇನ್ಸ್ಪೆಕ್ಟರ್ ತಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಥವಾ ACP ದರ್ಜೆ ಅಧಿಕಾರಿಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಪತ್ರವನ್ನ ಬರೀತಾ ಇದ್ರು. ಆದ್ರೆ ಈಗ ಇದು ವಿಶೇಷ ಏನು ಅಂತಂದ್ರೆ, ಒಬ್ಬ SP ರ್ಯಾಂಕ್ ಅಧಿಕಾರಿ IPS ಅಧಿಕಾರಿ ವಿರುದ್ಧನೇ ಒಂದು ಆರೋಪವನ್ನ ಮಾಡಿ DG ಅವರಿಗೆ ಒಂದು ಕಾಲಕೋಶನ ಕೋರಿ ಪತ್ರ ಬರೆದಿರೋದು ಈಗ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಸುಧೀರ್ ಕುಮಾರ್ ರೆಡ್ಡಿ ಅಂತೇಳಿ ಈಗ ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಾರೆ. ಅವರ ವಿರುದ್ಧ ಈಗ ಗಂಭೀರವಾದಂತಹ ಆರೋಪ ಎದುರಾಗಿರೋದು. ಅಂದ್ರೆ ಈ ಸುಧೀರ್ ಕುಮಾರ್ ರೆಡ್ಡಿ ಅವರು ವಿನಾಕಾರಣ ನಮಗೆ ಎಂಕ್ವೈರಿ ಅನ್ನುವಂತ ರೂಪದಲ್ಲಿ ನಮ್ಗೆಲ್ಲರಿಗೂ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಇವರ ವಿರುದ್ಧ ಸಾಕಷ್ಟು ಗಂಭೀರವಾದಂತಹ ಆರೋಪ ಇದೆ. ದಾಖಲೆಗಳ ಸಮೇತ ನಿಮ್ಮ ಮುಂದೆ ಒಂದು ಸುಧೀರ್ ಕುಮಾರ್ ರೆಡ್ಡಿ ಅವರ ದಾಖಲೆಗಳನ್ನ ನಿಮ್ಮ ಕಚೇರಿಗೆ ನಾನು ತಲುಪಿಸ್ತೀನಿ. ಹಾಗಾಗಿ ನನಗೆ 30 ನಿಮಿಷಗಳ ಕಾಲಾವಕಾಶನ ಕೊಡಬೇಕು ಮತ್ತು ಈ ವಿಚಾರವನ್ನ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೊಡೋದಕ್ಕೆ ತಮಗೆ ಸಹಕಾರನ ಕೊಡಬೇಕು ಅಂತೇಳಿ ಈಗ ಪತ್ರವನ್ನ ಬರೆದಿದ್ದಾರೆ. ಅಲ್ಲೇ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ 18ನೇ ತಾರೀಕಿಂದ 29ನೇ ತಾರೀಕು ಒಳಗಡೆ ನನಗೆ ಕಾಲಾವಕಾಶನ ಕೊಟ್ರೆ ನಾನು ತಮ್ಮ ಕಚೇರಿಯಲ್ಲಿ ಎಲ್ಲಾ ರೀತಿಯ ಒಂದು ಈ ಒಂದು ಅಕ್ರಮಗಳ ಕರ್ಮಕಾಂಡದ ಒಂದು ದಾಖಲೆ ಸಮೇತ ವಿವರಣೆಯನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಈ ಪತ್ರ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಇನ್ನು 1 ವಾರ ಕಾಲಾವಕಾಶ ಇರೋದ್ರಿಂದ ಯಾವತ್ತು DG ಅವರು ಇವರಿಗೆ ಕಾಲಾವಕಾಶನ ಕೊಡ್ತಾರೆ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ ರವಿನಾರಾಯಣ್, ಈಗ ಇವರು SPN ಇದಕ್ಕೆ ಸಂಬಂಧಪಟ್ಟಂತೆ ಈಗ ಧ್ವನಿ ಎತ್ತಿದ್ದಾರೆ. ಕಿರುಕುಳಕ್ಕೆ ಒಳಗಾಗಿರುವವರು ಅಥವಾ ಯಾರು ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ, ಇಲ್ಲಿ ಯಾರ ಮೇಲೆ ಇವರು ದರ್ಪವನ್ನ ತೋರಿಸ್ತಾ ಇದ್ದಾರಲ್ಲ, ಆ ದರ್ಪಕ್ಕೆ ಒಳಗಾದವರು ಕೂಡ SP ಜೊತೆಗೆ ಸಾಥ್ ಕೊಡ್ತಾ ಇದ್ದಾರಾ? ಅವರು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಿದ್ದಾರಾ, ಹೆಂಗೆ ಅಂತ? ಖಂಡಿತವಾಗ್ಲೂ ಸೌಖ್ಯ, ಈಗಾಗಲೇ ಇದರೊಂದು ಬಹಿರಂಗ ಪತ್ರವನ್ನ ಬರೆದಿರೋದು ಈಗ ಪೊಲೀಸ್ ಇಲಾಖೆಯಲ್ಲಿ ಬಹಳ ಚರ್ಚೆಯನ್ನ ಮೂಡಿಸ್ತಾ ಇದೆ. ಅಂದ್ರೆ ಇಷ್ಟು ದಿವಸ ಕಿರಿಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಅದರಲ್ಲೂ IPS ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಬೇಕು ಅಂದ್ರೆ ಸಾಕಷ್ಟು ಧೈರ್ಯವನ್ನ ತೋರಿಸಬೇಕಾಗಿತ್ತು. ಆದ್ರೆ ಈಗ SP ಅವರೇ ಈ ಒಂದು IPS ಅಧಿಕಾರಿಯ ವಿರುದ್ಧ ಆರೋಪವನ್ನ ಮಾಡಿ DG ಅವರಿಗೆ ಪತ್ರ ಬರೆದಿರೋದ್ರಿಂದ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ IPS ಅಧಿಕಾರಿಗಳನ್ನು ಹೊರ ರಾಜ್ಯದಿಂದ ಬಂದಿರುವಂತಹ ಅಧಿಕಾರಿಗಳು ನಮ್ಮ ಕನ್ನಡಿಗ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ, ಸಾಕಷ್ಟು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ 2-3 ಅಧಿಕಾರಿಗಳು ಕೂಡ ಈ ಒಂದು ಪತ್ರದ ಜೊತೆಗೆ ಮತ್ತಷ್ಟು ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ಈಗ DG ಅವರು ಯಾವ ರೀತಿಯ ಒಂದು ಕ್ರಮವನ್ನ ತಗೊಂತಾರೆ ಅಂತ ಈಗ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರವಿನಾರಾಯಣ್ ಡೀಟೇಲ್ಸ್ಗೆ.